ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಮೊಳಕೆ ಹೊಡೆದಿದ್ದಂಥ ಹೆಸರು ಕಾಳು ತೊಗೊಂಡು ಒಂದು ಸಲಾಡ್ ಮಾಡಾಕ್ತೇನೆ. ಅದನ್ನು ಹೆಂಗೆ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಈಗ ಸಲಾಡಕ್ಕೆ ಅವೆಲ್ಲ ಮೊಳಕೆ ಹೊಡೆದಿದ್ದು ಇದು ಇರ್ತಾವಲ್ರಿ ಹೆಸರು ಕಾಳು, ಅವನ್ನ ತೊಗೊಂಡು ಮಾಡಾಕ್ತತಿ. ಈಗ ಇದಕ್ಕೆ ದಾಳಂಬ್ರಿ ಬೇಕಾಗ್ತತ್ರಿ. ದಾಳಂಬ್ರಿ ಬೀಜ ತೊಗೊಂಡೇನು ಸ್ವಲ್ಪ, ಮತ್ತು ಇದು ಅದು ಪೆಪ್ಪರ್ ಪೌಡ್ರ್ ಸಿಗ್ತೈತಲ್ರಿ, ಅದನ್ನು ತೊಗೊಂಡನಿ. ಅದನ್ನು ಜೀರಿಗೆ ಸ್ವಲ್ಪ ತೊಗೊಂಡನಿ, ಸಾಸಿವೆ ತೊಗೊಂಡನಿ, ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿ ತೊಗೊಂಡೈತ್ರಿ, ಉಪ್ಪು ರುಚಿಗೆ ತಕ್ಕಷ್ಟು, ಸ್ವಲ್ಪ ಅರಿಶಿನ ಪುಡಿ, ಎಣ್ಣೆ ತೊಗೊಂಡೈತ್ರಿ, ಉಳ್ಳಾಗಡ್ಡಿ ತೊಗೊಂಡೈತಿ. ಈಗ ಒಂದು ಬಾಣಲಿಗೆ ಸಾಸಿವೆ ಹಾಕಿ ಅದಕ್ಕೆ ಇದನ್ನು ಎಣ್ಣೆ ಹಾಕಿ ಸಾಸಿವೆ ಹಾಕ್ಬೇಕ್ರಿ. ಒಗ್ಗರಣೆ ಹಾಕೊಳಾಗ್ತತಿ. ಈಗ ಈ ಥರ ಸಾಸಿವೆ ಚಟ್ಪಟ ಅಂದ ಕೂಡಲೇ ಜೀರಿಗೆ ಸಾಸಿವೆ ಎರಡು ಹಾಕಿ ಹಿಂಗೆ ಇದು ಒಗ್ಗರಣೆ ಒಳಗೆ ಹಾಕ್ಬೇಕ್ರಿ. ಆಮೇಲೆ ಈರುಳ್ಳಿ ಹಾಕೋಬೇಕ್ರಿ. ಈರುಳ್ಳಿ ಹಾಕೊಳಾಗ್ತತಿ. ಈಗ ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಮಾಡ್ಬೇಕ್ರಿ. ಅವನ್ನ ನೋಡಿರಿ, ಈ ಥರ ಎಲ್ಲ ಮಾಡಿ ಹಿಂಗೆ ಮಾಡ್ಕೋಬೇಕ್ರಿ. ಗ್ಯಾಸ ಸಣ್ಣ ಇಟ್ಕೋಬೇಕ್ರಿ ಸ್ವಲ್ಪ. ಈಗ ಸ್ವಲ್ಪ ಸಣ್ಣ ಇಟ್ಕೊಂಡು ಈಗ ಆಫ್ ಮಾಡಿಬಿಟ್ರಿ. ಈಗ ಗ್ಯಾಸ್ ಆಫ್ ಮಾಡಿ ಈಗ ಮೊಳಕೆ ಕಾಳು ಇರ್ತಾವಲ್ರಿ, ಅವನ್ನ ಹಾಕೋಬೇಕ್ರಿ. ಸ್ವಲ್ಪ ಇದು ಒಗ್ಗರಣೆ ಆದ ತಕ್ಷಣ ಗ್ಯಾಸ್ ಆಫ್ ಮಾಡಿ ಮೊಳಕೆ ಹೊಡೆದಿದ್ದು ಕಾಳು ಹಾಕೊಂಡ್ಬಿಡ್ಬೇಕ್ರಿ. ಈಗ ನೋಡಿರಿ ಹಾಕಿ ಅದನ್ನೊಂದು ಸ್ವಲ್ಪ ಹೆಂಗೂ ಒಲಿ ಆಫ್ ಆಗಿರ್ತೈತಲ್ರಿ, ಅದು ಸ್ಟವ್ ಆಫ್ ಮಾಡಿರ್ತೈತಿ. ಆಮೇಲೆ ಅದನ್ನ ತಿರುಗಿಸ್ಬೇಕ್ರಿ. ಸ್ವಲ್ಪ ಇದು ಹೀಟ್ ಇರ್ತೈತಲ್ರಿ, ಅದ್ರೊಳಗೆ ಈ ಥರ ಇದನ್ನು ಮಾಡ್ಕೋಬೇಕು. ಇದು ಹೆಲ್ತಿಗೆ ಭಾರಿ ಅಂದ್ರೆ ಭಾಳ ಚಲೋ ರೀ. ಪ್ರೋಟೀನ್ ಇರೋದ್ರಿಂದ ಹೆಸರು ಕಾಳು ಎಲ್ಲ ಹುಡುಗರಿಗೆ ಮತ್ತು ದೊಡ್ಡವ್ರಿಗೆ ಎಲ್ಲ ಚಲೋ ಇರ್ತೈತೆ ರೀ. ಇದು ಪೆಪ್ಪರ್ ಪೌಡ್ರ್ ಸ್ವಲ್ಪ ಹಾಕೊಳಾಗ್ತೈತೆ ರೀ. ಈ ಥರ ಮಾಡಿಕೊಡೋದ್ರಿಂದ ಭಾಳ ಇಷ್ಟಪಡ್ತಾರೆ ರೀ ಮಕ್ಕಳಂತೂ. ಡಯಾಬಿಟಿಕ್ ಇರೋರ್ಗಂತೂ ಅದನ್ನು ಭಾಳ ಬೆಸ್ಟ್ ರೀ. ಇದು ಪ್ರೋಟೀನ್ ಇರ್ತೈತಲ್ರಿ. ಹೆಸರು ಕಾಳಿಂದ ಮೊಳಕೆ ಹೊಡೆದಿದ್ದು ಮಾಡಾಕ್ತೈತೆ ರೀ. ಈಗ ಉಪ್ಪು ಹಾಕಾಗತ್ತೈತಿ. ಈಗ ಎಷ್ಟು ನಿಮಗೆ ರುಚಿಗೆ ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ರಿ. ನೋಡಿರಿ, ಈ ಥರ ಸ್ವಲ್ಪ ಸಣ್ಣಗೆ ಇದನ್ನು ಮಾಡ್ಬೇಕ್ರಿ, ಕಲಿಸಿ ಬಿಡ್ಬೇಕ್ರಿ. ಅದು ಉಪ್ಪು ಎಲ್ಲ ಕೂಡ್ಕೋಬೇಕ್ರಿ. ಅದು ನೋಡಿರಿ, ಈ ಥರ ಕಲಸಾಗತ್ತೈತಿ ಉಪ್ಪೆಲ್ಲ. ಮೊಳಕೆ ಹೊಡಿದ್ರಿಂತಂತೂ ಹೆಲ್ದಿ ಫುಡ್ ರೀ ಅದು, ಮೊಳಕೆ ಹೊಡಿಸಿ ತಿನ್ನೋದು. ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕೊಳಾಗ್ತೈತಿ. ಭಾಳ ಸ್ವಲ್ಪ ಹಾಕ್ಬೇಕ್ರಿ ಅದನ್ನು. ನೋಡಿರಿ, ಈಗ ಅದನ್ನು ಖಾರ ಎಲ್ಲ ಕೂಡಿಸೋ ಸಂಬಂಧ ಹೀಗೆಲ್ಲ ಮಾಡಾಕತ್ತೈತೆ ರೀ. ಈಗೆಲ್ಲ ಖಾರ ಕುಡ್ಕೋಬೇಕ್ರಿ. ಅದು ಉಪ್ಪು ಖಾರ ಎಲ್ಲ ಕಡೆ ಮಿಕ್ಸ್ ಆಗ್ಬೇಕು. ಈಗ ಮಿಕ್ಸ್ ಮಾಡ್ಕೊಳಾಗ್ತೈತೆ ನೋಡಿರಿ. ಉಪ್ಪು ಖಾರ ಎಲ್ಲ ಮಿಕ್ಸ್ ಆಗ್ಬೇಕ್ರಿ. ಅದು ನೋಡಿರಿ, ಈ ಥರ ಎಲ್ಲ ಉಪ್ಪು ಖಾರ ಚೆನ್ನಾಗಿ ಮಿಕ್ಸ್ ಆತಂದ್ರೆ ಅದನ್ನು ಸ್ಟವ್ ಅಂತೂ ಆಫ್ ಆಗಿರ್ತೈತೆ ರೀ ಅವಾಗ. ಈಗ ಅದಕ್ಕೆಲ್ಲ ದಾಳಂಬ್ರಿ ಬೀಜ ತೊಗೊಂಡಿತ್ತಲ್ರಿ, ಅದನ್ನೆಲ್ಲ ಹಾಕಾಕತ್ತೈತೆ ರೀ. ಈ ಥರ ಎಲ್ಲ ದಾಳಂಬ್ರಿ ಬೀಜ ಅದಕ್ಕೆ ಹಾಕಿ ನೋಡಿರಿ, ನೀವು ಎಷ್ಟು ದಾಳಂಬ್ರಿ ಇರ್ತಾವೋ ಅಷ್ಟು ಚಲೋ ಅನ್ನಿಸ್ತೈತೆ ರೀ. ಅದು ಜಾಸ್ತಿ ಹಾಕಿದ್ರೂ ಬರ್ತೈತೆ ರೀ. ಈಗ ನಾವು 2 ದಾಳಂಬ್ರಿದು ಇದು ಬೀಜ ತೊಗೊಂಡೈತಿ. 1 ಕಪ್ ಕಾಳಿಗೆ 1 ಕಪ್ ಇದು ಮೊಳಕೆ ಬೀಜಕ್ಕೆ, ಇದು ಹೆಸರು ಕಾಳಿಗೆ ರೀ 1-2 ದಾಳಂಬ್ರಿ ಅಷ್ಟು ತೊಗೊಂಡೈತೆ ರೀ. ಈಗ ಬೀಜ ಖಾರ ಉಪ್ಪು ನಿಮ್ಮ ಟೇಸ್ಟ್ ರೀ. ಬೇಕಾದಷ್ಟು ಹೆಚ್ಚು ಹಾಕೋಬೋದು ರೀ, ಸ್ವಲ್ಪ ಕಮ್ಮಿ ಹಾಕ್ಕೊಂಡ್ರೆ ಚೆನ್ನಾಗಿರ್ತೈತಿ. ಹಾಗೆ ತಿನ್ನೋದಲ್ರಿ ಇದು. ಹಾಂ, ಈಗ ರೆಡಿ ಆಗೈತೆ ನೋಡಿರಿ.